ನೀವು ಕ್ರಿಪ್ಟೋಗೆ ಹೊಸಬ್ರಾ? ಹಾಗಾದ್ರೆ ನೀವು ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡುವಾಗ ಈ 4 ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದ್ರೂ ಈ ಮಿಸ್ಟೇಕ್ಸ್ನ ಮಾಡಿದ್ರೆ ನಿಮ್ಮ ಕ್ರಿಪ್ಟೋನ ನೀವು ಕಳ್ಕೊತೀರಾ. ಫಸ್ಟ್ ಮಿಸ್ಟೇಕ್, ಪ್ರಾಪರ್ ರಿಸರ್ಚ್ ಮಾಡ್ದೇನೆ ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. 95% ಅಷ್ಟು ಜನ ಏನು ಪ್ರಾಪರ್ ರಿಸರ್ಚ್ ಮಾಡ್ದೇನೆ ಫ್ರೆಂಡ್ಸ್ ಹೇಳಿದ್ರು ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರು ಅನ್ನೋದಕ್ಕೆ ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡಿ ಹಣನ ಕಳ್ಕೊತಾರೆ. ಸೊ ನಾನು ಪರ್ಸನಲ್ ಆಗಿ ಹೇಳೋದೇನು ಅಂದರೆ ಪ್ರಾಪರ್ ರಿಸರ್ಚ್ ಮಾಡ್ದೇನೆ ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ನೀವು ನಿಮ್ಮ ಹಣನ ಕಳ್ಕೊತೀರಿ. ಸೆಕೆಂಡ್ ಮಿಸ್ಟೇಕ್, ಯಾವತ್ತಿಗೂ ಕೂಡ ಪಂಪ್ ಆಗ್ತಾ ಇರೋ ಕಾಯಿನ್ಸ್ ಮೇಲೆ ಇಲ್ಲ ಹೈಪ್ ಅಪ್ ಕಾಯಿನ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಕಾಯಿನು $1ಗೆ ಟ್ರೇಡ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಕೆಲವು ರೀಸನ್ಸ್ ಇಂದ ಆ ಕಾಯಿನ್ ಏನಾಗುತ್ತೆ $20ಗೆ ಪಂಪ್ ಆಯಿತು ಅಂತ ಅನ್ಕೊಳ್ಳಿ. ಆಗ ನೀವೇನ್ ಮಾಡ್ತೀರಾ, ಆ ಕಾಯಿನ್ ಮೇಲೆ ಆ ಪ್ರೈಸ್ಗೆ 20,000ನ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಬಟ್ ಸ್ವಲ್ಪ ದಿನ ಆದಮೇಲೆ ಆ ಕಾಯಿನು $20 ಮತ್ತೆ $1ಗೆ ಬಿದ್ದೋಯ್ತು ಅನ್ಕೊಳ್ಳಿ. ಆಗ ನೀವು ಇನ್ವೆಸ್ಟ್ ಮಾಡಿರೋ 20,000 ಏನಾಗುತ್ತೆ, 1,000ಕ್ಕೆ ಬಿದ್ದೋಗುತ್ತೆ. ಆ ರೀಸನ್ಗೆ ಯಾವುದೇ ಕಾರಣಕ್ಕೂ ಕೂಡ ಪಂಪ್ ಆಗ್ತಾ ಇರೋ ಕಾಯಿನ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಮೂರನೇ ಮಿಸ್ಟೇಕ್, ನೀವು ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಸಾಲ ಮಾಡೋದಾಗ್ಲಿ ಇಲ್ಲ ಲೋನ್ ಮಾಡಿ ಕ್ರಿಪ್ಟೋ ಮೇಲೆ ಇನ್ವೆಸ್ಟ್ ಮಾಡೋದಾಗ್ಲಿ ಈ ತರ ಯಾವತ್ತಿಗೂ ಮಾಡೋದಕ್ಕೆ ಹೋಗಬೇಡಿ. ನಾಲ್ಕನೇ ಮಿಸ್ಟೇಕ್, ನಿಮ್ಮ ಕ್ರಿಪ್ಟೋನ ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ನಿಮಗೆ ವಾಟ್ಸಪ್ ಅಲ್ಲಾಗ್ಲಿ ಇಲ್ಲ ಟೆಲಿಗ್ರಾಮ್ ಅಲ್ಲಾಗ್ಲಿ ಮೆಸೇಜಸ್ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. $100 ಹಾಕಿ ನಾವು ನಿಮಗೆ $1,000 ಮಾಡ್ಕೊಡ್ತೀವಿ, ಈ ತರ ಎಲ್ಲ ಮೆಸೇಜಸ್ ಬರ್ತಾ ಇರುತ್ತೆ ಅನ್ಕೊಳ್ಳಿ. ನೀವೇನಾದ್ರೂ ಅದನ್ನ ನಂಬಿ ನಿಮ್ಮ ಕ್ರಿಪ್ಟೋನ ನೀವು ಕಳಿಸಿದ್ರೆ ಅದು ನಿಮಗೆ ವಾಪಸ್ ಬರಲ್ಲ, ಬಿಕಾಸ್ ಅದು ಸ್ಕ್ಯಾಮ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಇದೇ ತರದ ಯೂಸ್ಫುಲ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದ್ರೂ ಕ್ರಿಪ್ಟೋ ಅಪ್ಡೇಟ್ಸ್ ಆಗಲಿ ಕ್ರಿಪ್ಟೋ ಸಿಗ್ನಲ್ಸ್ ಏನಾದ್ರೂ ಬೇಕು ಅಂತಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಯೋನಲ್ಲಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ.